ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ KCET ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಾ, ನನ್ನ ಫ್ರೆಂಡ್ ಒಬ್ರು ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು, ಈ ಲಿಂಕ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು ಅಂತ ಒಂದು ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ನಿಜಾನ? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದಾವೆ. ನೀವೀಗ ಸೆಕೆಂಡ್ PUC ನಂತರ ಎಂಜಿನಿಯರಿಂಗ್, BSc ನರ್ಸಿಂಗ್ ಮುಂತಾದ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ KCET ಅಪ್ಲಿಕೇಶನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಯಾವುದೇ ಮಿಸ್ಟೇಕ್ ಅನ್ನ ಮಾಡಬೇಡಿ. ಹೇಳ್ತಾ ಇರುವಂತಹ ವಿಷಯಗಳನ್ನ ಕರೆಕ್ಟ್ ಆಗಿ ಕೇಳಿ. ಮೊದಲನೇದಾಗಿ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಜನವರಿ 10ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ದಿನಾಂಕಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬಹುದು. ಅದಕ್ಕೋಸ್ಕರ ಈಗಲೇ ಅಪ್ಲಿಕೇಶನ್ ಅನ್ನ ಹಾಕಬೇಡಿ. ಆದ್ರೆ ಆ ಲಿಂಕ್ ಅನ್ನ ಏನು ಶೇರ್ ಮಾಡ್ತಿದ್ದಾರೆ ಅದು ನಮ್ಮ ಶಿಕ್ಷಣ ಇಲಾಖೆಯವರಿಂದನೇ, ಅಂದ್ರೆ KCET ಎಕ್ಸಾಮ್ ಅನ್ನ ನಡೆಸುವಂತಹ ಪ್ರಾಧಿಕಾರದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ರಿಲೀಸ್ ಮಾಡಿದಂತಹ ಲಿಂಕ್. ಆದ್ರೆ ಅಪ್ಲಿಕೇಶನ್ ಅನ್ನ ಈಗಲೇ ಹಾಕಬೇಡಿ. ಯಾಕಂತಂದ್ರೆ ಅದು ಡೆಮೋ ಲಿಂಕ್ ಆಗಿರುತ್ತೆ. ಅಂದ್ರೆ ಜನವರಿ 10ರಿಂದ ಅಪ್ಲಿಕೇಶನ್ ನ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದಾರಲ್ವಾ, ಅದಕ್ಕೋಸ್ಕರ ಕರೆಕ್ಟ್ ಆಗಿ ಅಪ್ಲಿಕೇಶನ್ ವರ್ಕ್ ಆಗತ್ತಾ, ಇದ್ರ ಮಿಸ್ಟೇಕ್ ಆಗತ್ತಾ ಅಥವಾ ಏನಾದ್ರು ಎರರ್ ಇದ್ರೆ ಅದನ್ನ ಸರಿ ಮಾಡಬೇಕು ಅಂತ ಆ ಒಂದು ಲಿಂಕ್ ಅನ್ನ ಕೊಟ್ಟಿರೋದು. ಅದಕ್ಕೋಸ್ಕರ ಆ ಲಿಂಕ್ ಅನ್ನ ಯೂಸ್ ಮಾಡಿ ಈಗಲೇ ಅಪ್ಲಿಕೇಶನ್ ಅನ್ನ ಹಾಕಬೇಡಿ, ಸರಿನಾ? ಜನವರಿ 10ರ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ದಾರೆ. ಜನವರಿ 10ರ ನಂತರ ಕೂಡ ಒಂದು 3 to 4 days ಟೈಮ್ ಅನ್ನ ತೆಗೆದುಕೊಳ್ಳಿ. ಅದರ ನಂತರ ಅಪ್ಲಿಕೇಶನ್ ಅನ್ನ ಹಾಕಿ. ಅಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಅಪ್ಲಿಕೇಶನ್ ಹಾಕೋದು ಹೇಗೆ, ಆ ಎಲ್ಲ ಡೀಟೇಲ್ಸ್ ಅನ್ನ ತಿಳಿದುಕೊಂಡು ಅಪ್ಲಿಕೇಶನ್ ಹಾಕಿ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅದೇ ದಿನಾಂಕಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇರೋದಿಲ್ಲ. ಟೈಮ್ ಕೊಟ್ಟಿರ್ತಾರೆ, ಮಿನಿಮಮ್ 1 month ಟೈಮ್ ಅಂತ ಕೊಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಅನೌನ್ಸ್ ಆದ ಮುಂದಿನ ಒಂದು 4 to 5 days ಟೈಮ್ ಅನ್ನು ತೆಗೆದುಕೊಳ್ಳಿ. ಬೇಕಿದ್ರೆ 10 days ಟೈಮ್ ತೆಗೆದುಕೊಳ್ಳಿ. ಅದರ ನಂತರ ಅಪ್ಲಿಕೇಶನ್ ಹಾಕಿ. ನಂತರ ಈಗೇನು ಲಿಂಕ್ ಕೊಟ್ಟಿದ್ದಾರೆ ಅದು KEA ದವರೇ ರಿಲೀಸ್ ಮಾಡಿರುವಂತ ಲಿಂಕ್. ಬಟ್ ಅದನ್ನ ಯೂಸ್ ಮಾಡಿ ಅಪ್ಲಿಕೇಶನ್ ಈಗಲೇ ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಏನಾದ್ರೂ ಮಿಸ್ಟೇಕ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ಜನವರಿ 10ರ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಅದೇ ಡೇಟ್ಗೆ ಸ್ಟಾರ್ಟ್ ಆದ್ರೂ ಕೂಡ ಮುಂದೆ ಒಂದು 5 to 6 days ಟೈಮ್ ಅನ್ನ ತೆಗೆದುಕೊಂಡು ಅದರ ನಂತರ ಅಪ್ಲಿಕೇಶನ್ ಹಾಕಿ. ಅಂದ್ರೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಹಲವಾರು ವಿಷಯಗಳನ್ನ ಶೇರ್ ಮಾಡ್ತಿರ್ತೀವಿ. ಅದನ್ನ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಹಾಗೆ KCET ಎಕ್ಸಾಮ್ಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಹಾಗೆ KCET ಎಕ್ಸಾಮ್ ಅಪ್ಲಿಕೇಶನ್ ಹೇಗೆ ಆಗಬೇಕು ಇದ್ರ ಬಗ್ಗೆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.